ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮಚ್ಚಿ. ಕಂಗ್ರ್ಯಾಚುಲೇಷನ್ಸ್, ಇನ್ನೊಂದು ವರ್ಷ ಸಕ್ಸಸ್ಫುಲಿ ನೀನು ಕಂಪ್ಲೀಟ್ ಮಾಡಿದ್ಯಾ. ನನ್ನನ್ನು ಟಾಲರೇಟ್ ಮಾಡ್ತಾ ಮಾಡ್ತಾ ಇದಕ್ಕೆ ನಿನ್ಗೆ ನುಂಗಲ್ ಮಾಡ ಆಸ್ಕರ್ ಕೊಡ್ಬೇಕು. ದೇವರಾಟ ಬಲ್ಲವರಾರು ಅಲ್ಲ, ದೇವರದು ಒಂದು ಸೆನ್ಸ್ ಆಫ್ ಹ್ಯೂಮರ್ ನೋಡಿ. ಔಟ್ ಆಫ್ 8 ಬಿಲಿಯನ್ ಪೀಪಲ್ ನಿನ್ನನ್ನು ಹೋಗಿ ಹೋಗಿ ನನ್ನ ಲೈಫಿಗೆ ಕಳಿಸಿದನಲ್ಲ, ಮೆಚ್ಚಬೇಕಾದದ್ದೇ. ಅನ್ಪೇಯ್ಡ್ ಥೆರಪಿಸ್ಟ್, ಫುಲ್ ಟೈಮ್ ನ್ಯೂಸೆನ್ಸ್, ಪಾರ್ಟ್ ಟೈಮ್ ಬಾಡಿಗಾರ್ಡ್, ಲೈಫ್ ಟೈಮ್ ಹೆಡ್ ಏಕ್. ನೀನು ನಿನ್ನ ಇಡೀ ಜನ್ಮದಲ್ಲಿ ನನ್ನ ಹೆಸರಲ್ಲಿ ಕರೆದೇ ಇಲ್ಲ. ಯಾವಾಗ ನೋಡ್ತೀವಿ ಬೇಬರ್ಸಿ, ಏ ಫುಟುಗೋಸಿ, ಏ ಮುಟ್ಟಾಳಿ, ಏ ಹುಚ್ಚಿ, ಏ ಬೇಡ ಬಿಡು, ಹೇಳುದಿಲ್ಲ ಜಾಸ್ತಿ ನಾನು. ನೀನು ನನ್ನನ್ನು ನನ್ನ ಹೆಸರಲ್ಲಿ ಕರೆದ ದಿವಸ ಉಂಟಲ್ಲ, ಗ್ಯಾರಂಟಿ ನನಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗೇ ಆಗ್ತದೆ, ಬರ್ದಿಟ್ಟು. ನನ್ನ ಪ್ರತಿ ರಿಲೇಶನ್ಶಿಪ್ ಅಲ್ಲಿ ಸಹ ನೀನು ದೊಡ್ಡ CID ಆಗಿ ಕೆಲಸ ಮಾಡಿದ್ದಿ. ಪ್ರತಿ ಹುಡುಗನ ಮೇಲೆ ಸಹ ನಿಂಗೆ ಕಣ್ಣೇ ಇದ್ದದು. ಅವ ದುಷ್ಟ, ಅವ ಬೇವರ್ಸಿ, ಅವ ಸರಿ ಇಲ್ಲ, ಇವ ಸರಿ ಇಲ್ಲ. ನಿಂಗೆ ಸರಿ ಅಂತ ಯಾವಾಗ ಆದದು? ಅಟ್ಲೀಸ್ಟ್ ಈಗ when I'm married, do you think my husband is right? No, you still have a problem. ನಾನು ಸೀರಿಯಸ್ ಇರುವಾಗ ನೀನು ಜೋಕರ್ ಆಗ್ತಿ, ನಾನು ಇಮೋಷನಲ್ ಇರುವಾಗ ನೀನು ಮೀಮ್ ಆಗ್ತಿ. ನನಗೆ ಸ್ವಲ್ಪ ಟೈಮ್ ಬೇಕು, ಸ್ವಲ್ಪ ಸ್ಪೇಸ್ ಬೇಕು ಅಂತ ಹೇಳಿದ್ರೆ ಸಾಕು. ಇಲ್ಲದಿದ್ರೆ ದಿನಕ್ಕೆ ಒಂದೇ ಒಂದು ಕಾಲ್ ಬರೋದಿಲ್ಲ ನಿಂದು. ಆ ದಿವಸ ಮಾತ್ರ 100 ಸಾರಿ ಕಾಲ್, ಟಾರ್ಚರ್ ಮಾಡ್ತಿ. ಬ್ಲಡ್ ಪ್ರೆಷರ್ಗೆ ಟ್ರಸ್ಟ್ ಇಶ್ಯೂಸ್ ಬರ್ಲಿಕ್ಕೆ ಕಾರಣವೇ ನೀನು. ನಿನ್ಗೆ ಗೊತ್ತುಂಟು ನನ್ನ ಯಾವ ಬಟನ್ ಪ್ರೆಸ್ ಮಾಡಿದ್ರೆ ನನಗೆ ಬೆಚ್ಚಾಗ್ತದೆ ಅಂತ. ಪ್ರತಿದಿನ ವಿದೌಟ್ ಫೇಲ್ ಎಲ್ಲಾ ಬಟನ್ ಪ್ರೆಸ್ ಮಾಡಿ ಹೋಗ್ತೀನಿ ನೀನು. ಸೋ ಇರಿಟೇಟಿಂಗ್, ಸೋ ಯೂಸ್ಲೆಸ್, ಜಸ್ಟ್ ಲುಕಿಂಗ್ ಲೈಕ್ ಅ ಕ್ಲೌನ್. ಇನ್ನೊಂದು ಜನ್ಮ ಅಂತ ಏನಾದ್ರಿದ್ರೆ ದೇವರಾಣೆ ನಾನು ನಿನ್ನನ್ನೇ ಕೇಳ್ಕೊಂಡು, ಈ ಜನ್ಮದಲ್ಲಿ ನೀನು ತುಂಬಾ ಗೋಳೈಕೊಂಡಿದ್ದೀನಿ ನನ್ನನ್ನು, ನೆಕ್ಸ್ಟ್ ಜನ್ಮದಲ್ಲಿ ನಾನು ನಿನ್ನನ್ನು ಗೋಳೈಕೊಳ್ಬೇಕು. ಅದಕ್ಕೆ ಇರಿಟೇಟ್ ಮಾಡುದೇನಾದ್ರೂ ಒಲಿಂಪಿಕ್ ಸ್ಪೋರ್ಟ್ ಆಗಿದ್ದಿದ್ರೆ ಈ ನನ್ನ ಮಗನಿಗೆ ಗೋಲ್ಡ್ ಮೆಡಲ್, ವರ್ಲ್ಡ್ ರೆಕಾರ್ಡ್, ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಸಿಕ್ತಿತ್ತು. ಹಡಬೆ, ನನ್ನ ಕಾಂಟ್ಯಾಕ್ಟ್ ನಂಬರ್ ಆದ್ರೂ ಸೇವ್ ಮಾಡಿದ್ಯಾ ಸರಿ ಕಟ್ಟಲಿ? ಅದನ್ನು ಸೆಂತ ಅಂತ ಸೇವ್ ಮಾಡಿದಿ. ಡೋಂಟ್ ಪಿಕ್, ಓ ಟ್ರಬಲ್ ಕಾಲಿಂಗ್, ಪ್ರಾಬ್ಲಮ್ ಅರೈಸ್ಡ್, ಫ್ರೀ ಕಮಿಡಿಯನ್. ದ ರೀಸೆಂಟ್ ಒನ್, ಡೋಂಟ್ ಇವನ್ ಆಸ್ಕ್. ಬೌ 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 ನಾಯಿ. ನೀನು ಫೋನ್ ಮಾಡುವಾಗ ನಾನು ಒಂದೇ ರಿಂಗ್ ಅಲ್ಲಿ ಪಿಕ್ ಮಾಡ್ತೇನೆ. ಯಾಕೆ ಹೇಳು? ನನ್ನ ಮನಸ್ಸಲ್ಲಿ ಆಗ್ತಾ ಇರ್ತದೆ, ಇವ ತೊಂದರೆಯಲ್ಲಿದ್ದಾನೆ, ಇಲ್ಲ ಇವನೇ ಯಾರಿಗೋ ತೊಂದರೆ ಮಾಡ್ತಾ ಇದ್ದಾನೆ ಅಂತ. ಸಮ್ಟೈಮ್ಸ್ 2 ಸಹ ನಿನ್ನ ಕೇಸಲ್ಲಿ ಆಗ್ತಾ ಇರ್ತದೆ. ನೀನು ನನ್ನದು 100 ಕಾಲು ಬಂದ್ರೆ ಸಹ ನೀನು ಪಿಕ್ ಮಾಡೋದಿಲ್ಲ, ಬೊಗ್ಗ. ನನ್ನ ಎಲ್ಲ ಡರ್ಟಿ ಸೀಕ್ರೆಟ್ ಗೊತ್ತಿದ್ದು ಸಹ ನೀನ್ ನನ್ನ ಜೊತೆ ಫ್ರೆಂಡ್ಸ್ ಆಗಿದೀಯಾ? ನೀನು ಭಯಂಕರ ಲಾಯಲ್, ಅಥವಾ ನೀನ್ ನನ್ನನ್ನು ಬ್ಲಾಕ್ ಮೇಲ್ ಮಾಡುವ ಪ್ಲಾನ್ ಅಲ್ಲಿ ಏನಾದ್ರೂ ಇದ್ದೀಯಾ? ಇನ್ನದ್ ನಂಬ್ಲಿಕ್ಕೆ ಆಗೋದಿಲ್ಲ, ದೊಡ್ಡ ಕಳ್ಳ ನೀನು. ಸರಿ, ನಮ್ಮದು ಚೊರೆ ಆಗ್ತದೆ. ಇನ್ನು ಮುಂದೆ ನೀನ್ ನನ್ನ ಹತ್ರ ಮಾತಾಡಬಾರ್ದು ಅಂತ ನಾನು ಹೇಳ್ತೇನೆ. ನೀನು ಓಕೆ ಅಂತ ರಿಪ್ಲೈ ಮಾಡ್ತಿ, 5 ನಿಮಿಷ ಬಿಟ್ಟು ಎಂತ ಸಾಗದಾಗಿ ಹೇಗೆಯಾ ನೀನ್ ನಂಗೆ ಫೋನ್ ಮಾಡ್ತಿ? ಝೀರೋ ಶೇಮ್, ಝೀರೋ ಮ್ಯಾನರ್ಸ್, ಝೀರೋ ಇಮೋಷನಲ್ ಇಂಟೆಲಿಜೆನ್ಸ್, somehow still 100% access to my life. ನಾನು ಬೇಜಾರಲ್ಲಿ ಇರ್ಬೇಕಾದ್ರೆ ಯಾವತ್ತಾದ್ರೂ ಒಂದು ದಿವಸ ನೀನ್ ಬಂದು ನನ್ನ ಹತ್ರ ಕೇಳಿದೆ ಚಂದದಲ್ಲಿ, ಏನಾಯ್ತು ನನ್ನ ಹತ್ರ ಸಹ ಹೇಳ್ಕೊ ಅಂತ? ಇನ್ಸ್ಟೆಡ್ ಎಂತ ಹೇಳಿದೆ ನೀನು? ಎಷ್ಟು ಡ್ರಾಮಾ ಮಾಡ್ತಿ, ಒಮ್ಮೆ ಎಂತಾಗಿದೆ ಅಂತ ಹೇಳಿ ಸಾಯ ಅಲ್ಲ. ನೀನ್ ಅಷ್ಟೇ ಹೇಳುವಾಗ ನಂಗೆ ಇದ್ದ ಚಿಂತೆ ಸಹ ಮಾಡ್ತು ನಿನ್ನ ಮೇಲೆ ಅರ್ಧಕ್ಕೊಂತಾಕದೆ. ಜನ್ಮದಲ್ಲಿ ನನ್ನಲ್ಲಿ ಯಾವತ್ತಾದ್ರೂ ಒಂದು ದಿವಸ ಹೊಗಳಿದುಂಟ? ಹೊಗಳದು ಸಾಯಲಿ, ಮೋಟಿವೇಟ್ ಮಾಡಿದ್ಯಾನೆ ನೀನು? ಯಾವತ್ತು ನನ್ನನ್ನು ಬುಲ್ಲಿಯೇ ಮಾಡಿದ್ದು. ಹೊಸ ಡ್ರೆಸ್ ಹಾಕಿಕೊಂಡು ಬಂದ್ರೆ ಕೇಳ್ತಿ ಕದ್ದು ತಂದದ ಅಂತ, ಚಂದ ಮೇಕಪ್ ಮಾಡಿ ಬಂದು ನಿನ್ನ ಮುಂದೆ ನಿಂತ್ರೆ ಹೇಳ್ತಿ ಇದೆಂತ ವೇಷ ಹಾಕಿಕೊಂಡದು, ಮಿರರ್ ಹೊಡಿಲಿಲ್ವಾ ಅಂತ ಕೇಳ್ತಿ. ಏನಾದ್ರೂ ಪರ್ಚೇಸ್ ಮಾಡಿದ್ರೆ ವೇಸ್ಟ್ ಆಫ್ ಮನಿ. ನಾನೇನಾದ್ರೂ ಹೊಸ ಪೋಸ್ಟ್ ಹಾಕಿದ್ರೆ ಫಸ್ಟ್ ಪರ್ಸನ್ ಕಮೆಂಟ್ ಮಾಡುವವನೇ ನೀನು. ಏನಂತ ಮಾಡ್ತಿ ಹೇಳು? ದಿಸ್ ಇಸ್ ನಾಟ್ ಹೌ ಯು ರಿಯಲಿ ಲುಕ್. ಫುಲ್ ಡ್ರಾಮಾ. ಚಂದ ಉಂಟ ಅಂತ ಕೇಳಿದ್ರೆ ಸಾಕು ರಪಕ್ಕ ಹೇಳ್ತೀಯಲ್ಲ ಗಲೀಜ್ ಅಂತ. ಮೊನ್ನೆ ನಿನ್ನ ಮುಂದೆ ಜಾರಿ ಬಿದ್ನಲ್ಲ, ಫಸ್ಟ್ ನೀನ್ ನಕ್ಕಿದಿ, ಆಮೇಲೆ ನೀನ್ ನಂಗೆ ಕೈ ಕೊಟ್ಟಿ. ಯಾಕೆ ಹೇಳು? ಪ್ರಯಾರಿಟಿ ನಿನ್ಗೆ ಕಾಮಿಡಿ ಫಸ್ಟ್, ಫ್ರೆಂಡ್ ನೆಕ್ಸ್ಟ್ ಅಲ್ಲ. ಇನ್ನದೊಂದು ಮ್ಯಾಜಿಕಲ್ ಟ್ಯಾಲೆಂಟ್ ಎಂತ ಅಂತ ಹೇಳಿದ್ರೆ, ಎಷ್ಟೇ ಸೀರಿಯಸ್ ಸಿಚುವೇಶನ್ ಇದ್ರೆ ಅದನ್ನು ಯೂಸ್ಲೆಸ್ ಮಾಡಿ ಹಾಕ್ತಿ. ಎಷ್ಟೇ ಯೂಸ್ಲೆಸ್ ಸಿಚುವೇಶನ್ ಇದ್ರೆ ಅದನ್ನು ಲೈಫ್ ಟೈಮ್ ಮೆಮೊರಿ ಮಾಡಿ ಬಿಡ್ತಿ ಮಾರೆ. ನಿಮ್ಗೆ ಒಬ್ಬನಿಗೆ ಮಾತ್ರ ನನ್ನ ಮುಸುಂಟಿಗೆ ಇನ್ಸಲ್ಟ್ ಮಾಡಿ ಹೋಗುವ ಧೈರ್ಯ ಇರುದು. ನನ್ನ ಕೂದ್ಲಿಗೆ, ನನ್ನ ಮೇಕಪ್ಗೆ, ನನ್ನ ಡ್ರೆಸ್ಸಿಗೆ, ನನ್ನ ಲೈಫ್ ಡಿಸಿಷನ್ಸ್ಗೆ, ನನ್ನ ಡ್ರೈವಿಂಗ್ಗೆ, ನನ್ನ ಕುಕ್ಕಿಂಗ್ಗೆ, ನನ್ನ ಸಿಂಗಿಂಗ್ಗೆ, ನನ್ನ ಡ್ಯಾನ್ಸಿಂಗ್ಗೆ, ಎಲ್ಲದಕ್ಕೂ. ಆದ್ರೂ ಇಷ್ಟೆಲ್ಲ ಮಾಡಿ ನೀನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನ್ ನಿನ್ನ ಜೊತೆ ಇರ್ಬೇಕು. ಐ ಆಮ್ ಲೈಕ್ ಅ ಫೂಲ್. I'm stuck to you all the time, every second, every minute I breathe. ಬ್ಲಡ್ ರಿಲೇಷನ್ ಇಲ್ದೆ ಹೋದ್ರು ವಿ ಆರ್ ಕನೆಕ್ಟೆಡ್. ಪ್ರತಿ ಚಿಕ್ಕ ಚಿಕ್ಕ ವಿಷಯಕ್ಕೂ ನಂಗೆ ನೀನೇ ಬೇಕು ಮಾರಾಯ. ಪ್ರತಿ ಚಿಕ್ಕ ಚಿಕ್ಕ ಡಿಸಿಷನ್ ಮಾಡ್ಲಿಕ್ಕೂ ನಂಗೆ ನಿನ್ನ ಪರ್ಮಿಷನ್ ಬೇಕು. ನಾಳೆ ಕಕ್ಕ ಬರ್ದಿದ್ರೆ ಸಹ ನಂಗೆ ನೀನೇ ಬೇಕು ಸೊಲ್ಯೂಷನ್ ಕೊಡ್ಲಿಕ್ಕೆ. ಪ್ರತಿ ಸುಖ ದುಃಖ, ನೋವು ನಲಿವು, ಎಂಡ್ಲೆಸ್ ಅಡ್ವೆಂಚರ್, ಸ್ಟೂಪಿಡ್ ಡಿಸಿಷನ್ಸ್, ಮ್ಯಾಡ್ನೆಸ್, ಡೌನ್ ಟೈಮ್, ಹ್ಯಾಪಿ ಡೇಸ್, ಎಲ್ಲದರಲ್ಲೂ ನೀನು ನನ್ನ ಕೈಯನ್ನು ಗಟ್ಟಿ ಇಟ್ಕೊಂಡಿದ್ದಿ ಮಾರೆ. ನಾನು ಯಾವತ್ತೂ ನಿನ್ನ ಹತ್ರ ಹೇಳ್ಕೊಳ್ಳೂ ಇಲ್ಲ ಅಂತ ವಿಷಯಗಳು ನೀನು ನನ್ನ ಕಣ್ಣು ನೋಡಿ ತಿಳ್ಕೊಂಡಿದ್ದಿ. ಐ ಮೀನ್ ಯು ಮೈಟ್ ಬಿ ಯು ಆರ್ ಸೂಪರ್ ಇರಿಟೇಟಿಂಗ್, ಬಟ್ ಐ ಕಾಂಟ್ ಪ್ರಾಸೆಸ್ ವಿದೌಟ್ ಯು. ನೀನಿಲ್ದೆ ಲೈಫೇ ಇಲ್ಲ. ಈ ಲೈಫ್ ಟೈಮಿಗೆ ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಫಿಕ್ಸೇ ಬಿಡು.
ಏನಾದ್ರೂ ನಿನ್ನಕ್ಕಿಂತ ಫಸ್ಟ್ ನಾನೇನಾದ್ರೂ ಸತ್ರೆ ನಿನ್ನನ್ನು ಕೊಂದು ಕರ್ಕೊಂಡು ಹೋಗ್ತೇನೆ. ಅಂದ್ರೆ ಯಮಲೋಕದಲ್ಲಿ ನಾನು ಒಬ್ಬಳೇ ಯಾಕೆ ಬನಲೆಯಲ್ಲಿ ಫ್ರೈ ಆಗ್ಬೇಕು, ನೀನ್ ಸಹ ಬಾ, ಒಟ್ಟಿಗೆ ಫ್ರೈ ಆಗುವ. ಅವತ್ತು ಹೀಗೆ ಇರಿಟೇಟಿಂಗ್ ಆಗಿರು, ಇಷ್ಟೇ ಚೊರಪಟ್ಟಾಗಿರು. ಯಾಕಂದ್ರೆ ನಿನ್ನದು ನಾನ್ ಸೆನ್ಸ್ ಇಲ್ಲದೆ ಹೋದ್ರೆ ನನ್ನ ಲೈಫ್ ತುಂಬಾ ಸೆನ್ಸಿಬಲ್ ಅಂತ ಅನಿಸ್ಲಿಕ್ಕೆ ಶುರು ಆಗ್ತದೆ. ಅಂತ ಡಿಲಿಲಿಯೂ ಅಲ್ಲಿ ನಂಗೆ ಬದುಕಲಿಕ್ಕಿಲ್ಲ. ಇನ್ನಷ್ಟು ದೊಡ್ಡ ಮಾನಸಿಕ ಅಸ್ವಸ್ಥ ನನ್ನ ಲೈಫ್ ಅಲ್ಲಿ ನಾನು ನೋಡ್ಲೇ ಇಲ್ಲ. ನೀನು ಎಷ್ಟೇ ಕಾಂಪರ್ ಕೊಟ್ಟಿ ಆದ್ರೆ ನಂಗೆ ನೀನು ತುಂಬಾ ಇಷ್ಟ. ಸೊ ಹಿಯರ್ಸ್ ಟು ದ ಒನ್ ಪರ್ಸನ್ who never respected my name, my choice, my decisions, my life, but always loved me from heart. Happy Friendship Day, buddy!